ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಸಂಡೇ ಅಂತಂದರೆ ಫುಲ್ ರೆಸ್ಟ್ ಪುಷ್ಪ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ. ಇಲ್ಲಪ್ಪ, ಫುಲ್ ರೆಸ್ಟ್ ಎಲ್ಲಿ, ಫುಲ್ ಕೆಲಸ ಮಾಡಬೇಕು ಮನೆಯಲ್ಲಿ. ಯಾಕೆಂದರೆ ಲಾಸ್ಟ್ ಸಂಡೇ ಕೂಡ ನಾವು ಹೊರಗಡೆ ಹೋಗಿದ್ವಿ ಅಲ್ವಾ, ಚಂದ್ರಲೇವಟಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಅವತ್ತು ಏನೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಮನೆ. ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡಲೇಬೇಕು. ಯಾರೂ ಇಲ್ಲ ಮನೆಯಲ್ಲಿ, ನಾನು ಒಬ್ಬಳೇ ಇದ್ದೀನಿ. ಒಬ್ಬಳೇ ಇದ್ದಷ್ಟು ಕೆಲಸಗಳು ಬೇಗ ಆಗುತ್ತೆ. ಹಾಗಾಗಿ ಇವತ್ತು ಬೇಗನೂ ಕೂಡ ಎದ್ದಿದ್ದೀನಿ. ಇಲ್ಲಾಂತಂದರೆ ಒಂದು 9-10 ಗಂಟೆ ತನಕ ಮಲ್ಕೊತಾ ಇದ್ದೆ. ಯಾಕೆಂದರೆ ಡೈಲಿ ಬೇಗ ಎದ್ದೇಳೋದು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗೋರ್ಗಂತೂ ಡೈಲಿ ಬೇಗ ಎದ್ದೇಳಲೇಬೇಕು. ಹಾಗಾಗಿ ನಾನು ಇವಾಗ ಟೈಮ್ ನೋಡಿ 8 ಗಂಟೆ ಆಗ್ತಾಯಿದೆ. ಇವಾಗ ಇಷ್ಟೊತ್ತಿಗೆ ಎದ್ದಿದ್ದೀನಿ, ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು ಬೇಗ ಎದ್ದೇಳಬೇಕಿತ್ತು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು. ಹೋಗಿ ಫಸ್ಟು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದು 1 ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಅದಾದಮೇಲೆ ಕೆಲಸನ ಶುರು ಮಾಡ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಹೋಗಿ ಹಾಲು ತೊಗೊಂಡು ಬಂದುಬಿಡ್ತೀನಿ. ಅದಾದಮೇಲೆ ಕೆಲಸನ ಶುರು ಮಾಡ್ತೀನಿ. ಎಷ್ಟು ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಹೋಗಿ ಹಾಲು ತೊಗೊಂಡು ಬಂದಿದ್ದೀನಿ. ಹಾಗೆ ಕಾಫಿ ಪೌಡ್ರು ಚೇಂಜ್ ಇಲ್ಲ ಅಂತ ಬಿಸ್ಕೆಟ್ ತಂದಿದ್ದೀನಿ. ಸದ್ಯಕ್ಕೆ ಬಿಸ್ಕೆಟ್ ತಿನ್ನಲ್ಲ, ಕಾಫಿ ಮಾತ್ರ ಮಾಡ್ಕೊಂಡು ಕುಡ್ಕೊಂಡು ಕೆಲಸನ ಶುರು ಮಾಡಿಬಿಡ್ತೀನಿ. ಟೈಮ್ ಆಗಿಬಿಡುತ್ತೆ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೆನ್ನೆ ನೈಟ್ ಏನೂ ಮಾಡಿಲ್ಲ, ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ಕಾಫಿ ಮಾಡ್ಕೊಂಡು ಕುಡಿಯೋಣ. ಫ್ರೆಂಡ್ಸ್ ನೋಡಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಕಾಫಿ ಕುಡಿದ್ಬಿಟ್ಟು ಒಂದು ರೌಂಡು, ಅದಾದಮೇಲೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ತಿಂಡಿಗೆ ನಾನು ಬ್ರೆಡ್ ಆಮ್ಲೆಟ್ ಮಾಡ್ಕೊತೀನಿ. ನೆನ್ನೆನೇ ಬ್ರೆಡ್ ಕೂಡ ತೊಗೊಂಡು ಬಂದೆ. ಯಾಕೆ ಅಂತಂದರೆ ನಾನು ಸಂಜೆ ಇಬ್ಬರೇ ಇರ್ತೀವಿ. ಬೆಳಿಗ್ಗೆನೇ ಸ್ವಲ್ಪ ಲೇಟಾಗಿ ಎದ್ದು ಬ್ರೆಡ್ ಆಮ್ಲೆಟ್ ಮಾಡ್ಕೋಬೋದು ಅಂತ. ಬಟ್ ಅವರು ಕೂಡ ಹೊರಗಡೆ ಹೋದರು. ಅದಕ್ಕೋಸ್ಕರ ಇವಾಗ ಹಾಲು ಕಾಯಕ್ಕೆ ಇಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಒಂದು 10 ಗಂಟೆ 10:30 ಹಂಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿಂದು ಅದಾದಮೇಲೆ ಇವತ್ತು ನಾನು ಸೀಗಡಿ ಉಪ್ಸಾರು ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಯಾಕೆ ಅಂತಂದರೆ ಅವ್ರು 3 ಜನನೂ ಸೀಗಡಿ ತಿನ್ನಲ್ಲ. ಇವಾಗ ಅವ್ರು ಇಲ್ವಲ್ಲ, ಹಾಗಾಗಿ ಸೀಗಡಿ ಹಾಕಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ನಿಮಗೂ ಕೂಡ ಯಾವ ಥರ ಮಾಡ್ತೀನಿ ನಾನು ಅಂತಂದ್ಬಿಟ್ಟು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಕಾಫಿ ರೆಡಿಯಾಗಿದೆ. ಇವಾಗ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಕೆಲಸನ ಶುರು ಮಾಡ್ತೀನಿ. ಎಷ್ಟು ಕೆಲಸ ಇದೆ ಗೊತ್ತಾ? ಸೊ ತಡ ಮಾಡೋದು ಬೇಡ, ಕೆಲಸನ ಶುರು ಮಾಡಿಬಿಡೋಣ. ಈ ಮನೆಗೆ ಬರುವಾಗ ತೊಗೊಂಡಿರೋ ವಾಷಿಂಗ್ ಮಿಷಿನು, ಹಳೆ ಮಿಷಿನ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಯಾಕೆಂದರೆ ಒಂದು 12-13 ವರ್ಷ ಆಗಿತ್ತು ತೊಗೊಂಡದನ್ನ. ನಾವು ಬಾತ್ರೂಮಲ್ಲಿ ಬೇರೆ ಇಟ್ಬಿಟ್ಟಿದ್ದೀವಲ್ಲ ಬಚ್ಚಲ ಮನೆಯಲ್ಲಿ, ಅದು ನೀರು ಬಿದ್ದು ಎಲ್ಲ ಹಾಳಾಗ್ಬಿಟ್ಟಿತ್ತು. ಅದಕ್ಕೆ ಈ ಸರಿ LG ತೊಗೊಂಡಿದ್ದೀವಿ. ಲಾಸ್ಟ್ ಟೈಮ್ ಸ್ಯಾಮ್ಸಂಗ್ ತೊಗೊಂಡಿದ್ವಿ, ಈಗ LG ತೊಗೊಂಡಿದ್ದೀವಿ. ಸ್ವಲ್ಪ ಇದು ದೊಡ್ಡದೇ ತೊಗೊಂಡಿದ್ದೀವಿ. ನೋಡಿ ಎಷ್ಟು ದೊಡ್ಡದು ಬರುತ್ತೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಈ ರೀತಿ ಬೆಡ್ಶೀಟ್ಗಳೆಲ್ಲನೂ ಸಹ ನಾವು ಇದರಲ್ಲೇ ವಾಶ್ ಮಾಡ್ಬೋದು. ಯಾಕೆಂದರೆ ಇದು ನೀರೆಲ್ಲ ಹಾಕಿದಾಗ ತುಂಬ ಹೆವಿ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ದೊಡ್ಡದೇ ಇರಲಿ ಈ ಸರಿ ಅಂತ ಅಂದ್ಬಿಟ್ಟು ದೊಡ್ಡದನ್ನ ತೊಗೊಂಡಿದ್ದೀವಿ. ನೋಡಿ 10 kgs ಇದು. ಇವಾಗ ಫಸ್ಟು ಸಂಜೆಯವ್ರದ್ದು ಶರ್ಟ್ಗಳೆಲ್ಲ ನೆನೆಸಿದ್ದೀನಿ. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಯಾಕೆ ಅಂತಂದರೆ ಅವ್ರದ್ದು ಕಾಲರ್ ಹತ್ರ ಮತ್ತು ಕೈಗಳ ಹತ್ರ ಎಲ್ಲ ತುಂಬ ಗಲೀಜಾಗಿರುತ್ತೆ. ಬೆಳಿಗ್ಗೆಯಿಂದ ನೈಟ್ ಒಂದು 9-10 ಗಂಟೆ ತನಕ ಹಾಕಿ ಇರ್ತಾರಲ್ವ ಯೂನಿಫಾರ್ಮು. ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಪಾತ್ರೆ ಇದೆ, ಹಾಗೆ ಗೂಡಿಸ್ಬೇಕು, ನೆಲ ಗೂಡಿಸ್ಬೇಕು. ಆಮೇಲೆ ಒರೆಸ್ಕೊತೀನಿ. ಬೇರೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು. ಹಾರಿಕಾ ರೂಮಲ್ಲಿ ಮತ್ತು ನಮ್ಮ ರೂಮಲ್ಲಿ ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು. ಮೇಘಂದು ಸದ್ಯಕ್ಕೆ ಮೇಘ ಇನ್ನೂ ಬರೋದು ಬುಧವಾರ ಗುರುವಾರ ಆಗುತ್ತೆ. ಹಾಗಾಗಿ ಆವಾಗ ಚೇಂಜ್ ಮಾಡ್ತೀನಿ. ಇವಾಗ ಅಲ್ಲೇನು ಮಲ್ಕೊಳ್ಳಲ್ವಲ್ಲ, ಹಾಗಾಗಿ ಅದನ್ನು ಹಾಗೆ ಬಿಟ್ಟಿರ್ತೀನಿ. ಓಕೆ, ಬನ್ನಿ ಕೆಲಸನ ಸ್ಟಾರ್ಟ್ ಮಾಡೋಣ. ಮಾತಾಡ್ತಾ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ಸಂಡೇ ನೋಡ್ಕೊಳ್ಳಿ ಹೆಂಗೆ ಹೋಗ್ಬಿಡುತ್ತೆ. ಸಂಡೇ ಬರೀ ಕೆಲಸದಲ್ಲೇ ನನ್ನ ಸಂಡೇ ಮುಗ್ದೋಗುತ್ತೆ. ಆದರೆ ಕೆಲ್ಸಕ್ಕೆ ಹೋಗೋರಿಗೆ ಇದೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಕೆಲ್ಸಕ್ಕೆ ಹೋಗೋರ ಮನೇಲಿ ವಾಷಿಂಗ್ ಮಿಷಿನ್ ಇದ್ರಂತೂ ಅವ್ರಿಗೊಂದು 30% ಕೆಲಸ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಬಟ್ಟೆನೂ ಒಗಿಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇವಾಗ ಬೇಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ಬಿಡ್ತೀನಿ. ನೋಡಿ, ನೈಟೇನೆ ನಾನು ಸಂಜೆಯವ್ರ ಬಟ್ಟೆಗಳೆಲ್ಲ ನೆನೆಸಿ ಇಟ್ಬಿಟ್ಟಿದ್ದೆ. ಯಾಕೆ ಅಂತಂದರೆ ಚೆನ್ನಾಗಿ ಕೊಳೆ ಬಿಡುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನೋಡಿ, ಈ ಥರ ಕೈಗಳ ಹತ್ರ ಮತ್ತು ಕಾಲರ್ ಹತ್ರ ಎಲ್ಲ ಕೊಳೆಗಳು ಹೋಗೋದೇ ಇಲ್ಲ. ಇವಾಗ ನೆನೆಸಿರೋದ್ರಿಂದ ಕೊಳೆಗಳು ಬೇಗ ಬಿಡುತ್ತೆ.
ಸ್ವಲ್ಪ ಕಂಫರ್ಟ್ ಕೂಡ ಹಾಕ್ತೀನಿ. ಇವಾಗ ರನ್ ಮಾಡೋಣ. ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನೋಡಿ ಅದೇನೇ ಪ್ರೋಗ್ರಾಮ್ ತಗೊಳುತ್ತೆ. ಯಾರ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ, ಅದರಲ್ಲೂ ಎಕ್ಸ್ಪೆಷಲಿ ಕೆಲ್ಸಕ್ಕೆ ಹೋಗೋರ ಮನೇಲಿ ಪ್ಲೀಸ್ ಖಂಡಿತವಾಗ್ಲೂ ತೊಗೊಳ್ಳಿ. ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಕೆಲಸನೇ ಮಾಡಿ ಸಾಕಾಗಿರುತ್ತೆ. ಮನೇಲಿ ಬಂದು ಅಡುಗೆ, ಪಾತ್ರೆ ತೊಳಿ, ಗೂಡ್ಸು ಒರೆಸು ಅಂತ ಅಂದ್ಕೊಂಡು ಅದೊಂದಷ್ಟು ಕೆಲಸ ಇರುತ್ತೆ. ಅದ್ರ ಮಧ್ಯೆ ಬಟ್ಟೆನೂ ಒಗೆದು, ಆಮೇಲೆ ಈ ಮಳೆಗಾಲದಲ್ಲಿ ಕೈಯಲ್ಲಿ ಹಿಂಡಿದ್ರೆ ಒಣಗ್ಸೋಕ್ಕೆಲ್ಲ ಕಷ್ಟ. ಮಿಷಿನಲ್ಲಾದರೆ ನಾವು ಮನೆ ಒಳಗಡೆನೆ ಹಾಕ್ಕೊಂಡು ಬೇಕಾದ್ರೆ ಒಣಗಿಸ್ಕೋಬೋದು. ಇವಾಗ ನಾನು ಶುರು ಮಾಡಬೇಕು, ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲಿ ದಾರ ಕಟ್ಟಲಿ, ಇಲ್ಲಿ ಮನೇಲಿ ಎಲ್ಲಿ ದಾರ ಕಟ್ಟಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇರೋದು ಇದೊಂದೇ ರೂಮು. ನಮ್ಮ ಸಿನಿಮಾ ಹೇಳ್ತಾ ಇರುತ್ತೆ ಯಾವಾಗ್ಲೂ, ಎಲ್ಲ ತಂದು ನನ್ನ ರೂಮ್ಗೆ ಹಾಕ್ಬಿಡ್ರಮ್ಮ ನೀವು ಅಂತ ಅಂದ್ಬಿಟ್ಟು. ಹಾಗೆ ಹಾಲಲ್ಲಿ ಇದಿದೆ, ಏನದು ಕೂಲರ್, ಅದನ್ನು ಕೂಡ ರೂಮ್ಗೆ ಹಾಕಬೇಕು. ಈ ರೂಮ್ಗೆ ಹಾಕು ಅಂತಂದರೆ ಎಲ್ಲ ತಂದು ಹಾಕ್ಬಿಡ್ತೀರ, ಜಾಗನೇ ಇರಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ ನನ್ನ ಮಗಳು. ಹಾಗಾಗಿ ಆ ರೂಮ್ಗೆ ಹಾಕೋಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ ಅಂತಂದರೆ ಒಂದು ಇನ್ಸ್ಟಾಲ್ಮೆಂಟಲ್ಲಾದ್ರೂ ತೊಗೊಳ್ಳಿ. ತಿಂಗ್ಳಿಗೊಂದು 2,000 2,500 ಕಟ್ಟೋ ಥರ ಇರುತ್ತೆ. ಬಟ್ ತೊಗೊಳತ್ತಾ ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಬಿಡಿ. ತುಂಬ ಹೆಲ್ಪ್ ಆಗುತ್ತೆ, ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಹಾಗಾಗಿ ಇವಾಗ 1 hour 20 minutes ತೊಗೊಂಡಿದೆ. ಅಷ್ಟರಲ್ಲಿ ನನಗೆ ಎಷ್ಟು ಕೆಲಸ ಆಗುತ್ತೆ ಮನೆಯಲ್ಲಿ ಅದನ್ನೆಲ್ಲ ಮುಗಿಸ್ಬಿಡ್ತೀನಿ. ಹಾಗೆ ಇದು ನೀರು ಬೇರೆ ಯಾವುದಾದ್ರು ಬಟ್ಟೆ ಇದನ್ನೆಲ್ಲ ವಾಶ್ ಮಾಡೋಕೆ ಹಾಕಬೇಕು, ಇದನ್ನು ಹಾಕಬೇಕು. ಹಾಗೆ ನೋಡಿ ಅಕ್ಷಯ ಪಾತ್ರೆ ತುಂಬಿದೆ. ಪಾತ್ರೆ ತೊಳೆಯೋಣ ಬನ್ನಿ. ರಾತ್ರಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಇಷ್ಟೇ ಫ್ರೆಂಡ್ಸ್. ನಾನಂತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಡುಗೆ ಬಗ್ಗೆ. ಯಾಕೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ 3 ಜನನೂ ಇದ್ದಾಗ ಒಂದು ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ. 3 ಜನ ಅಲ್ಲ, ಅವ್ರು 3 ಜನ, ನಾನೊಬ್ಳು 4 ಜನ ಇದ್ದಾಗ ನಿಮಗೆ ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಸದ್ಯಕ್ಕೆ ನಮ್ಮ ಮನೆಯ ಪರಿಸ್ಥಿತಿ ಇದು, ಏನಿದು ಈ ಥರ ಇದೆ ಅಂತ ಅಂದ್ಕೊಂಬೇಡಿ. ಈಗ ಬ್ರೆಡ್ ಆಮ್ಲೆಟ್ ಮಾಡೋಕ್ಕೆ ಬ್ರೆಡ್ ಕೂಡ ತಂದು ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಹಾಗೆ ವಿಡಿಯೋ ತುಂಬ ಲೆಂತಿ ಆಗ್ಬಿಡುತ್ತೆ, ಅವಾಗ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಟ್ರೈಪಾಡು ಗಾಳಿಗೆ ಬಿದ್ದು ಮುರಿದೋಗಿದೆ. ಅದಕ್ಕೋಸ್ಕರ ಕೈಯಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ನಾನು ಪಾತ್ರೆನ ತೊಳೆದು ಹಾಕ್ಬಿಡ್ತೀನಿ. ಅದಾದಮೇಲೆ ಗೂಡ್ಸೋದು ಮತ್ತು ಬ್ರೆಡ್ ಆಮ್ಲೆಟ್ ಮಾಡೋದೆಲ್ಲ ಮಾಡ್ಕೊತೀನಿ. ಫ್ರೆಂಡ್ಸ್, ಒಂದಷ್ಟು ತಿಂಡಿಗಳಿದೆ, ಅದನ್ನ ಈ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ಇಡ್ಸಲ್ಲ, ಹಾಗಾಗಿ ಮೇಲೆ ಇಟ್ಬಿಡೋಣ. ಇವಾಗ ಬ್ರೆಡ್ ಬೇಕು ನನಗೆ, ಇಟ್ಕೊತೀನಿ. ಕವರ್ಗಳು ಎಷ್ಟೇ ತೊಗೊಂಬರ್ಬಾರ್ದು ಅಂದರೂ ಸೇರ್ಕೋತಾ ಇರುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಅಡುಗೆ ಮನೆಯೆಲ್ಲ ನೀಟ್ ಮಾಡಿದ್ದೀನಿ. ಇನ್ನೂ ಕೂಡ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಆಗಿಲ್ಲ, ಇನ್ನೂ ಒಂದು 25 minutes ಇದೆ. ಫ್ರೆಂಡ್ಸ್, ಇದೇ ಕೂಲರ್ನ ನಾನು ರೂಮಲ್ಲಿ ಒಳಗಡೆ ಹಾಕ್ಬಿಡ್ತೀನಿ. ಇವಾಗ ಸದ್ಯಕ್ಕೆ ಇದ್ರ ಅವಶ್ಯಕತೆ ಇಲ್ಲ, ಗಾಳಿಗಿರಾಕೆ ಆಗ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ಇದನ್ನ ಇವಾಗ ಸದ್ಯಕ್ಕೆ ಇನ್ನು ಬೇಸಿಗೆಗಾಲ ಬರೋ ತನಕ ಯೂಸ್ ಆಗಲ್ಲ ಅನ್ಸುತ್ತೆ ಇದು. ಹಾಗಾಗಿ ಒಳಗಡೆ ಎತ್ತಿ ಇಟ್ಬಿಡ್ತೀನಿ. ಅದಾದಮೇಲೆ ಕ್ಲೀನಿಂಗ್ನ ಒಂದೊಂದಾಗಿ ಶುರು ಮಾಡ್ತೀನಿ. ಫ್ರೆಂಡ್ಸ್, ಆ ಕಡೆ ಇಟ್ಬಿಡ್ತೀನಿ ನಾನು. ಇವಾಗ ಇದನ್ನ ಜರುಗಿಸ್ತಾ ಇದ್ದೀನಿ, ಆಯ್ತಾ ಇಲ್ಲ. ಫ್ರೆಂಡ್ಸ್, ಅಲ್ಲಿ ಕೂಲರ್ನ ಇಟ್ಟು ಇಲ್ಲಿ ಸಿಲಿಂಡರ್ನ ಇಟ್ಟಿದ್ದೀನಿ. ಈ ಮನೆಯಲ್ಲಿ ಏನಪ್ಪ ಅಂದರೆ ವಾರಕ್ಕೆ 2 ಸರಿ ಬೆಡ್ಶೀಟ್ ತೆಗೆದ್ರೂ ಧೂಳು ಅನ್ನೋದು ಇದ್ದೇ ಇರುತ್ತೆ. ಇನ್ನೊಂದು 3 days ಬಿಟ್ಟು ಮತ್ತೆ ಚೇಂಜ್ ಮಾಡಬೇಕು. ಅದಕ್ಕೆ ಸದ್ಯಕ್ಕೆ ಒಂದು ಬೆಡ್ಶೀಟ್ ಮಾತ್ರ ಚೇಂಜ್ ಮಾಡಿ ಇನ್ನೊಂದು ಕೆಳಗಡೆ ಇದೆಯಲ್ಲ, ನಾನು 2 ಬೆಡ್ಶೀಟ್ನ ಹಾಕ್ತೀನಿ. ಫ್ರೆಂಡ್ಸ್, ಇನ್ನು ವಾಷಿಂಗ್ ಮಿಷಿನ್ 8 ನಿಮಿಷ ಇದೆ. ಅಷ್ಟರೊಳಗಡೆ
ಕಸ ಗುಡಿಸ್ಬಿಡ್ಬೇಕು, ಎಷ್ಟಾಗುತ್ತೋ ಅಷ್ಟು ಕಸ ಗುಡಿಸ್ಕೊಂಡು ಅದಾದಮೇಲೆ ಬಟ್ಟೆ ತೊಗೊಂಡೋಗಿ ಮೇಲೆ ಹಾಕಬೇಕು. ಮೋಡ ಬೇರೆ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಇದೇನಪ್ಪ ಅಂತಂದರೆ ಇನ್ನೊಂದು ಈ ಸರಿ ಈಗ ಒಂದು ರೀಸೆಂಟಾಗಿ ಒಂದು 2-3 ಮಂತ್ಸಲ್ಲಿ ತಂದಿದ್ದು, ತುಂಬ ಸೆಕೆ ಇರೋಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈ ಕೂಲರ್ನ ತಂದಿದ್ದು. ಅದು ತುಂಬ ದೊಡ್ಡದು, ಹಳೆ ಮನೆಯಿಂದ ಇದೆ. ಇದು ಈಗ ರೀಸೆಂಟಾಗಿ ತೊಗೊಂಡು ಬಂದಿರೋದು. ಹಾಗೆ ಎಲ್ಲಂದ್ರಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ ಫ್ರೆಂಡ್ಸ್. ಇದು ಏನಂತಂದರೆ ಬಟ್ಟೆಗಳಾಗಿರ್ಬೋದು ಅಥವಾ ಗೊಂಬೆಗಳು ಅದು ಇದು ಎಲ್ಲ, ಅದನ್ನೆಲ್ಲ ಒಂದು ಕಡೆ ಇವಾಗ ಇಡ್ತಾಯಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಕೂಡ ಸಪೋರ್ಟ್ನ ಮಾಡಿ. ಹಾಗೆ ಇದೊಂದು ಬ್ಯಾಗ್ನ ನಾನು ಯಾವಾಗಲೂ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಯಾಕಪ್ಪ ಅಂತಂದರೆ ಬರ್ತಾ ಏನಾದರೂ ತರಕಾರಿ ಅದು ಇದು ತೊಗೊಂಡು ಬರೋಕ್ಕೆ ಯೂಸ್ ಆಗುತ್ತೆ ಅಂತ. ಹಾಗೆ ಕೆಲಸಕ್ಕೆ ಹಾಕ್ಕೊಂಡು ಹೋಗೋ ವೇಲ್ಗಳು ಅದೆಲ್ಲನೂ ಇವಾಗ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಎಷ್ಟು ಕ್ಲೀನ್ ಮಾಡಿದ್ರೂ ಇದ್ದೇ ಇರುತ್ತೆ ಮನೆಗಳಲ್ಲಿ. ಹಾಗೆ ನೋಡಿ ಅದೆಲ್ಲ ಬಿಸಾಕೋ ಕವರ್ಗಳು. ಕವರ್ ಅಂತೂ ಎಷ್ಟು ಖಾಲಿ ಮಾಡ್ತಾಯಿದ್ರು ಕವರ್ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ತರಕಾರಿ ಅದು ಇದು ತೊಗೊಬರ್ತಾ ಇರ್ತೀನಲ್ವ. ಇವಾಗ ಒಂದು ರೌಂಡು ಕಸ ಗುಡಿಸ್ಕೊಬಿಡೋಣ ಅಂತ ಗೂಡಿಸ್ತಾ ಇದ್ದೀನಿ. ಹಾಗೆ ಧೂಳಂತೂ ತುಂಬ ಇದೆ ಮನೆಯಲ್ಲಿ. ಅದಾದಮೇಲೆ ನಮ್ಮದು ಡೈಲಿ ಯೂಸ್ದೆಲ್ಲ ನಂದು ಮಕ್ಕಳದೆಲ್ಲ ಬಟ್ಟೆ ಒಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಅದನ್ನು ತೊಗೊಂಡೋಗಿ ಒಣಗಾಕ್ಬಿಟ್ಟು ಬರಬೇಕು ಮೇಲ್ಗಡೆ. ವಾಷಿಂಗ್ ಮಿಷಿನ್ ಇರೋದ್ರಿಂದ ನಿಜ ನನಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಸಂಜೆಯವ್ರ ಬಟ್ಟೆಗಳೆಲ್ಲ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬರ್ತಾಯಿದ್ದೀನಿ ಇವಾಗ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಟಿಫನ್ ಮಾಡ್ಕೊಳ್ಳೋಣ ಅಂತ ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ. ಹಾಗಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಬಿಡ್ತೀನಿ. ಒಂದು 2-3 ಮೊಟ್ಟೆ ಹಾಕ್ಕೊಂಡು 1-2 ಪೀಸ್ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಕೊಂಡ್ರೆ ಟಿಫನ್ನು ಆಗಿಬಿಡುತ್ತೆ. ಅದಾದಮೇಲೆ ನಾನು ಅಡುಗೆಗೆ ಕೂಡ ಶುರು ಮಾಡ್ತೀನಿ. ಹಾಗೆ ನೋಡಿ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದೆ, ಜಾಮೂನ್ ಮಾಡೋಣ ಅಂತ. ಮಾಡಲೇ ಇಲ್ಲ, ಗರಂ ಮಸಾಲ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಬಂದೆ. ಹಾಗೆ ಎಣ್ಣೆ ಬಾಕ್ಸಲ್ಲಿತ್ತು, ತೊಗೊಬಂದಿಲ್ಲ. ಇದು ಮುಂಚೆ ತಂದಿದ್ದು ಖಾಲಿಯಾಗಿದೆ ಬಾಟಲಲ್ಲಿ. ಅದಕ್ಕೆ ಇವಾಗ ಅದಕ್ಕೆ ಹಾಕಬೇಕು ಎಣ್ಣೆನ. ಸ್ಟವೆಲ್ಲ ಒರೆಸಿದ್ದೀನಲ್ಲ, ಇದ್ರದಲ್ಲ ಇದು. ಫ್ರೆಂಡ್ಸ್, ಆಮ್ಲೆಟ್ಗೆ ರೆಡಿ ಮಾಡಿದ್ದೀನಿ. ಹಾಗೆ ತವಾ ಬಿಸಿಗೆ ಇಟ್ಟಿದ್ದೀನಿ. ಹೊಟ್ಟೆ ಹಸಿತಾ ಇದೆ ನನಗಂತೂ. ನೋಡಿ ಫಸ್ಟ್ ಗೋಣಿ ಅಕ್ಷಯ ಪಾತ್ರೆಗೆ ಮತ್ತೆ ಇಲ್ಲಿ ಇವಾಗ ಆಮ್ಲೆಟ್ ರೆಡಿ. ಬ್ರೆಡ್ ಸ್ವಲ್ಪ ಸೀದೋಗ್ಬಿಡ್ತು, ಯಾವಾಗಲೂ ಹಿಂಗೆ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಪೇಪರ್ ಪೌಡ್ರ್ ಹಾಕೋಣ. ಹಾಕಿದ್ದೀನಿ ಮುಂಚೆ ಸ್ವಲ್ಪ. ಸ್ವಲ್ಪ ಟೊಮೊಟೊ ಕೆಚಪ್ಪು. ನಾನು ಇದನ್ನ ಜಾಸ್ತಿ ಇಷ್ಟ ಆಗಲ್ಲ ನನಗೆ, ಬಟ್ ಬರೀ ಸ್ವಲ್ಪ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಹಾಕೋತೀನಿ. ಫ್ರೆಂಡ್ಸ್, ಇದು ಏನಾಗುತ್ತೆ ಅಂತಂದರೆ ದೊಡ್ಡದಾಗಿ ಹಾಕಿದ್ರೆ ಆಮ್ಲೆಟು ತೆಗಿವಾಗ ಕಿತ್ತೋಗುತ್ತೆ. ಹೇಗಿದ್ರೂ ಮುರ್ಕೊಂಡೇ ತಾನೇ ತಿನ್ನೋದು. ಸೊ ಫ್ರೆಂಡ್ಸ್, ನೋಡಿ ನಮ್ಮ ಮನೇಲಿ ಬ್ರೆಡ್ ಆಮ್ಲೆಟ್ ನಾನು ಇದೇ ಥರ ಮಾಡ್ಕೊಳ್ಳೋದು. ಕೆಲವರೆಲ್ಲ ಬ್ರೆಡ್ನ ಅದ್ರ ಮೇಲೆ ಇಟ್ಟು ಇದು ಮಾಡ್ತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಬಿಸಿ ಇದೆ, ಹೊಟ್ಟೆ ಹಸುವಾಗ್ತಾ ಇದೆ ತುಂಬ. ನೋಡಿ ಈ ರೀತಿ ಇದು ಎಕ್ಸ್ಟ್ರಾ ಇದೆ, ಅದರೊಳಗಡೆ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಇವಾಗ ಬನ್ನಿ ಬೇಗ ಬೇಗ ನಾನು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಹೊಟ್ಟೆ ಹಸುವಾಗ್ತಾ ಇದೆ. ನಾನಂತೂ ಇವಾಗ ತಿಂದುಬಿಟ್ಟು ಅದಾದಮೇಲೆ ಮಿಕ್ಕಿದ ಕೆಲಸನ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಅವಾಗಿಂದ ಮೋಡನೇ ಇತ್ತು. ನೋಡೋಣ ಬನ್ನಿ ಬಟ್ಟೆ ಒಣಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ತೀನಿ. ಒಣಗಿದೆ. ಈಗ ಇದನ್ನೆಲ್ಲ ಎತ್ಕೊಂಡು ನೋಡಿ ಇಲ್ಲಿ ತಂದಿದ್ದೀನಿ. ನಮ್ಮದು ಇದೆಲ್ಲ ಅವ್ರದ್ದು ಮಾತ್ರ ಸಪ್ರೇಟ್ ನೆನೆಸಿ ಒಣಗಾಕಿದ್ದೆ. ನೆನೆಸಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇದು ನಾರ್ಮಲ್ ಬಟ್ಟೆಗಳು ಹಾಗೆ ಹಾಕೋದು. ಈಗ ಅದನ್ನೆಲ್ಲ ಎತ್ಕೊಂಡು ಒಣಗಾಕ್ಬಿಡ್ತೀನಿ. ನಾನು ಒಂದು ಬ್ಯಾಗ್ ತರಬೇಕಿತ್ತು ಅದನ್ನು ಹಾಕ್ಕೊಂಡು ಹೋಗೋಕ್ಕೆ.
ಕವರ್ ತೊಗೊಂಬರ್ತಾಯಿದ್ದೆ, ಮರ್ತ್ಕೊಬಂದ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಒಂದು ಸೈಡ್ಗೆ ಹಾಕ್ಬಿಟ್ಟು ಅದನ್ನ ಒಣಗಾಕಿ ಹಾಗೆ ಎತ್ಕೊಂಡು ಹೋಗ್ಬೇಕು. ಕ್ಲಿಪ್ ಇಲ್ಲೇ ಮರ್ತೋಗಿದ್ದೀನಿ, ಒಟ್ಟಿಗೆ ಕವರು ತೊಗೊಂಡೋಗೋಣ ಅಂತ ಬಂದೆ. ಫ್ರೆಂಡ್ಸ್, ಇವಾಗ ಎಷ್ಟು ಬಿಸಿಲು ಬಂದಿದೆ, ಹಾಗೆ ಗಾಳಿ ಯಾವ ಥರ ಇದೆ ಅಂತಂದರೆ, ನಾನು ಬಟ್ಟೆ ಒಂದು ಸೈಡಿಂದ ಒಣಗಾಕ್ತಾಯಿದ್ರೆ ಇನ್ನೊಂದು ಸೈಡಿಂದ ಒಣಗೆ ಹೋಗ್ತಾಯಿದೆ. ಅಷ್ಟು ಬಿಸಿಲಿದೆ ನೋಡಿ. ವೇಲ್ಗಳೆಲ್ಲ ಆಗಲೇ ಒಣಗೆ ಹೋಗ್ಬಿಟ್ಟಿದೆ, ಅಷ್ಟು ಬಿಸಿಲಿದೆ. ಎತ್ಕೊಂಡೇ ಓಡ್ಬೋದು ಇವಾಗ. ಅಲ್ಲಿ ನೋಡಿ. ಯಪ್ಪ, ಎರಡೆರಡಲ್ಲ ಮೂರು ಕ್ಲಿಪ್ ಹಾಕಿದ್ರೂ ಬಟ್ಟೆ ಇಲ್ಲೇ ಇರುತ್ತಾ ಅನ್ನೋ ಡೌಟು ನನಗಿವಾಗ. ಹೆಂಗೆ ಆಗ್ತದೆ ಅಂದರೆ ಅಷ್ಟು ಗಾಳಿ ಬೀಸ್ತೈತೆ. ಅದು ಯಾಕೆ ಇಷ್ಟೊಂದು ಗಾಳಿ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ. ಇದು ನನ್ನ ಹತ್ರನೇ ಬಂದೇ ಬಿಡ್ತು. ಸಿಕ್ಕಾಪಟ್ಟೆ ಗಾಳಿ ಐತೆ. ನಿಜ ನೋಡಿಲಿ. ಅಯ್ಯೋ, ಕೈಗೂ ಸಿಗ್ತಾ ಇಲ್ಲ ಅದು. ಅಪ್ಪ ದೇವ್ರೆ, ಏನಿದು ಇಷ್ಟು ಗಾಳಿ. ಬಟ್ಟೆ ನಿಜ ಇರ್ತಾವ ಅಂತಲೇ ಡೌಟ್ ಆಗ್ತೈತೆ ನನಗಂತೂ, ಈ ಮಟ್ಟಕ್ಕೆ ಗಾಳಿ ಬೀಸಿದ್ರೆ. ಓ ದೇವ್ರೆ, ಹಾರಿದ್ರೆ ಅದೆಲ್ಲೋಗಿ ಬೀಳ್ತಾವಂತ ಗೊತ್ತಿಲ್ಲ. ನಿಜ ಹಾಕಿದ್ದೀನಿ 2-3 ಕ್ಲಿಪ್ಪು. ಇದು ಬೇರೆ ಸಂಜೆಯವ್ರ ಜರ್ಸಿ ನೋಡಿ ಯಾವ ಥರ ಆಗಿದೆ. ಅಯ್ಯಯ್ಯೋ, ಇದೆಲ್ಲರೂ ಹೋಗ್ಬಿಟ್ರೆ ಕಷ್ಟ ಕಣಪ್ಪ. ಆಮೇಲೆ ತುಂಬ ಕೆಳಗಡೆನೇ ಹಾಕೊಂಡ್ಬಂದು ಬೆಟರು. ಫ್ರೆಂಡ್ಸ್, ನಾನಿಲ್ಲಿ ಇವಾಗ ಬೇಳೆ ನೆನೆಯಕ್ಕೆ ಇಟ್ಟಿದ್ದೆ. ಇವಾಗ ನಾನು ಬೇಳೆನ ಬೇಯಕ್ಕೆ ಇಡ್ತೀನಿ. ಸೀಗಡಿ ಹಾಕಿ ನಾನು ಉಪ್ಸಾರನ್ನ ಮಾಡ್ತಾಯಿದ್ದೀನಿ ಇವತ್ತು. ಸೀಗಡಿ ಉಪ್ಸಾರು ಸಖತ್ತಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಟೊಮೊಟೊ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ ಬೇಳೆನ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹುರ್ಕೊಳ್ಳೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಹಾಗೆ ಅಲ್ಲಿ ಕುಕ್ಕರ್ ಬೇಳೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿದೆ ಒಣಗಿದ ಮೆಣಸಿನ್ಕಾಯಿ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಸೀಗಡಿನ ಹುರ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಸೀಗಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಬೇಳೆ ಕೂಡ ಬೆಂದಿದೆ. ಇವಾಗ ಅದಕ್ಕೆ ಹಾಕಿ ಮತ್ತೆ ಖಾರದ ನೀರು ಹಾಕಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ಹಾಗೆ ನೋಡಿ, ಖಾರಕ್ಕೆ ನಾನಿಲ್ಲಿ ಉಪ್ಪು, ಹುಣಸೆಹಣ್ಣು, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಒಣಗಿದ ಮೆಣಸಿನ್ಕಾಯಿ, ಇದಿಷ್ಟು ಹಾಕಿ ನಾನು ಇವಾಗ ಖಾರನ ರೆಡಿ ಮಾಡ್ಕೊತೀನಿ. ಖಾರ ಆದರೆ ಉಪ್ಸಾರು ರೆಡಿ ಆದಾಗೆ. ಫ್ಲೇವರ್ ಬರ್ತಾ ಇದೆ, ಚೆನ್ನಾಗಿದೆ. ಫ್ರೆಂಡ್ಸ್, ನೋಡಿ, ಉಪ್ಸಾರು ಖಾರ ನುಣ್ಣಗೆ ರುಬ್ಬಿದ್ದೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಚಿಕ್ಕ ಜಾರ್ಗೆ ಹಾಕೊಂಡು ರುಬ್ಬಿದ್ರೇ ಸರಿ. ಯಾಕೆ ಅಂತಂದರೆ ತುಂಬ ಜಾಸ್ತಿ ಇರಲ್ವಲ್ಲ ಇದು, ಹಾಗಾಗಿ ನುಣ್ಣಗಾಗಲ್ಲ. ಈಗ ಖಾರ ರೆಡಿಯಾಗಿದೆ. ಈ ಖಾರ ಒಂದು ಇದ್ಬಿಟ್ರೆ ಸೂಪರಾಗಿರುತ್ತೆ ಊಟ. ಈಗ ಬನ್ನಿ ಉಪ್ಸಾರನ್ನ ರೆಡಿ ಮಾಡೋಣ. ಅನ್ನ ಕೂಡ ಇಡಬೇಕು. ಫ್ರೆಂಡ್ಸ್, ಇವಾಗ ಇದರಲ್ಲಿ ಬೇಳೆ ಬೆಂದಿದೆ ನೋಡಿ. ಬೇಳೆ ಬೆಂದಿದೆ, ಟೊಮೊಟೊನು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಈ ಖಾರ ಏನು ರುಬ್ಬಿದ್ವಿ ಜಾರು, ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರೊಳಗಡೆ ಹಾಕಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ಮುಂಚೆ ಎಲ್ಲ ಕಲ್ಲನ್ನ ತೊಳೆದ್ಬಿಟ್ಟು ಆಗ ನೀರನ್ನ ಹಾಕ್ತಾ ಇದ್ರು. ಈಗ ನಾವು ಸದ್ಯಕ್ಕೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ತೀವಿ. ಯಾಕೆ ಅಂತಂದರೆ ಕಲ್ಲಿಲ್ಲ. ಕಲ್ಲಿದ್ರು ನಮ್ಮ ಕೈಲಿ ಖಾರ ರುಬ್ಬಕ್ಕಾಗಲ್ಲ ಅನ್ಸುತ್ತೆ, ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಹಾಗೆ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ.
ಸ್ಟವ್ ಹಚ್ಬಿಟ್ಟು ಖಾರ ಬೇಯೋದಕ್ಕೆ ಬಿಡೋಣ. ಹಾಗೆ ಖಾರ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು. ಒಬ್ಳಿಗಲ್ವಾ ಸ್ವಲ್ಪ ಅನ್ನ ಇಟ್ಟಿದ್ದೀನಿ. ಹಾಗೆ ಇವಾಗ ಹುರ್ಕೊಂಡಿರೋ ಸೀಗಡಿನ ಕೂಡ ಇದಕ್ಕೆ ಹಾಕ್ತೀನಿ. ಖಾರದ ಜೊತೆಗೆ ಅದಕ್ಕೂ ಅದು ಬೇಯ್ಕೊಳ್ಳುತ್ತೆ. ಜಾಸ್ತಿ ಹೊತ್ತು ಬೇಳೆ ನೆನೆಸ್ಬಿಟ್ಟಿದ್ನಲ್ಲ, ಹಾಗಾಗಿ ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದೋಗಿದೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಚಿಕ್ಕದಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮುದ್ದೆ ಕೂಡ ನೀರನ್ನ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ತೀನಿ, ಇಲ್ಲ ಅಂತಂದ್ರೆ ಮುದ್ದೆ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಅದು ಉಪ್ಪು ಬಂದ್ಮೇಲೆ ರಾಗಿ ಹಿಟ್ಟನ್ನ ಜಾಸ್ತಿ ಹಾಕಿ ತಿರುಗಿದ್ರೆ ಮುದ್ದೆ ರೆಡಿ. ವಾವ್, ನೋಡ್ರಿ ಇಲ್ಲಿ ಸೀಗಡಿ ಉಪ್ಸಾರು. ವಾವ್, ಸೀಗಡಿ ಸಖತ್ತಾಗಿದೆ, ಜಾಸ್ತಿ ಇದೆ ಸೀಗಡಿ. ಬಟ್ ಭರ್ಜರಿ ಬ್ಯಾಟಿಂಗ್ ನೋಡಿ. ಇಷ್ಟೇನೆ, ಇಷ್ಟ ಹಾಕಿದ್ರೆ ಸಾಕು. ಸ್ವಲ್ಪ ಆಮೇಲೆ ನಾವು ಜಾಸ್ತಿ ಹಾಕಿ ತಿರುಗ್ಬೋದು. ಹೀಗೆ ನಾನು ತಿರುಗೋದು ಅಲ್ಲಿದೆಯಲ್ಲಪ್ಪ. ಹಾಗೆ ಇನ್ನೊಂದು ದೋಸೆ ಅಲ್ಲಿ ತೊಳೆಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಇದರಲ್ಲೇ ಇವತ್ತು ಮುದ್ದೆ ಮಾಡೋಣ. ಹೊಟ್ಟೆ ಹಸಿತಾ ಇದೆ. ಫ್ರೆಂಡ್ಸ್, ಇವಾಗ ಮುದ್ದೆ ಮರಳ್ತಾ ಇದೆ ನೀರು. ಅದಕ್ಕೆ ಇವಾಗ ಹಿಟ್ಟು ಹಾಕ್ಬಿಟ್ಟು ತಿರುಗ್ಬಿಡೋಣ. ಚಿಕ್ಕ ಮುದ್ದೆ ಮಾಡ್ಕೊತಾ ಇದ್ದೀನಿ, ತುಂಬಾ ದೊಡ್ಡದಿಲ್ಲ. ಬಿಸಿ 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 ಸಿಕ್ಕಾಪಟ್ಟೆ ಸುಡ್ತೈತೆ. ಫ್ರೆಂಡ್ಸ್, ಫೇಮಸ್, ಮಂಡ್ಯ ಫೇಮಸ್ ಅಂತಾನೆ ಹೇಳ್ಬೋದು ಸೀಗಡಿ ಉಪ್ಸಾರು. ಫ್ರೆಂಡ್ಸ್, ಮಂಡ್ಯ ಫೇಮಸ್. ಫ್ರೆಂಡ್ಸ್, ಮಂಡ್ಯ ಫೇಮಸ್ ಅಂತಾನೆ ಹೇಳ್ಬೋದು. ಬೇಳೆ ಸೀಗಡಿ ಉಪ್ಸಾರು ಜೊತೆಗೆ ಖಾರ, ಹಾಗೆ ಬಿಸಿ ಬಿಸಿ ಮುದ್ದೆ. ಇವಾಗ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಒಂಚೂರು ತುಪ್ಪನೂ ಹಾಕೊಂಡು ಕೂಡ ತಿನ್ಬೋದು. ಸೊ ನೋಡಿದ್ರಲ್ಲ ಯಾವ ತರ ನಾನು ಬೇಳೆ ಮತ್ತೆ ಸೀಗಡಿ ಹಾಕಿ ಉಪ್ಸಾರನ್ನ ಮಾಡಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ಇವಾಗ ತಡ ಮಾಡ್ದಂಗೆ ಪ್ಯಾಕಿಂಗ್ ಮಾಡ್ತಾ ಇರ್ಬೇಕು. ಕೈಗೆ ಹಿಂಗೆ ಹಚ್ಕೊಂಡು ಮುದ್ದೆ ಮುರ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ. ಹಾಗೆ ಖಾರ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಅಂತ ಖಾರನೂ ಕೂಡ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ತುಪ್ಪನೂ ಕೂಡ ಹಾಕೊಂಡಿದ್ದೀನಿ. ಬನ್ನಿ ಇವಾಗ ಹೋಗಿ ತಿಂತೀನಿ. ನೋಡಿ, ಹಿಂಗೆ ಹಚ್ಕೊಬೇಕು ಕೈಗೆ. ಹಿಂಗೆ ಮುದ್ದೆನ ಹಿಂಗೆ ಮುರಿಬೇಕು. ವಾವ್, ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಎಷ್ಟು ದಿವಸ ಆಯ್ತು ಗೊತ್ತಾ ಉಪ್ಸಾರು ಮತ್ತೆ ಅದರೊಳಗೆ ಸೀಗಡಿ ಹಾಕಿರೋ ಉಪ್ಸಾರು ಮಾಡ್ಕೊಂಡು ತಿಂದು. ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಬಿಸಿ ಸುಡ್ತಾ ಇದೆ. ನಾನು ಇವಾಗ ಅಲ್ಲಿ ಹೋಗಿ ನಿಧಾನ ಕೂತ್ಕೊಂಡು ಉಪ್ಸಾರು ಮುದ್ದೆನ ತಿಂತೀನಿ. ಹಾಗೆ ಅನ್ನ ಕೂಡ ಇಟ್ಟಿದ್ದೀನಿ. ನನಗೆ ಅನ್ನನೂ ತುಂಬ ಇಷ್ಟ ಆಗುತ್ತೆ ಉಪ್ಸಾರಲ್ಲಿ ತಿನ್ನೋಕ್ಕೆ. ಸೊ ಬನ್ನಿ ಇವಾಗ ಇದನ್ನ ತಿಂದು ಖಾಲಿ ಮಾಡ್ತೀನಿ. ಫ್ರೆಂಡ್ಸ್, ನೋಡಿ ಟೈಮು 7 ಗಂಟೆ ಆಯಿತು. ಫ್ರೆಂಡ್ಸ್, ನೋಡಿದ್ರಲ್ಲ ಟೈಮು 7 ಗಂಟೆ ಆಗೋಯ್ತು. ಆದರೆ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ. ಮೇಲ್ಗಡೆ ಒಣಗಿದ ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ದೀನಿ. ಹಾಗೆ ಇವಾಗ ಮಡ್ಚಿ ಎತ್ತಿಡಬೇಕು ಅದನ್ನೆಲ್ಲ.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ನನ್ನ ಸಂಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹೊಸೊಬ್ರು. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.